ನಾಳೆ ಘೋಷಣೆ ಆಗುತ್ತಾ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ತೀವ್ರ ಕುತೂಹಲವನ್ನು ಮೂಡಿಸಿದೆ ಬಿಜೆಪಿ ಹೈಕಮಾಂಡ್ ನಡೆ. ನಾಳೆ ಉತ್ತರ ಪ್ರದೇಶ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಯಾಗ್ತಾ ಇದೆ. ಇದೇ ವೇಳೆ ಕರ್ನಾಟಕ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಯಾಗುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಬದಲಾವಣೆ ಆಗ್ಬೋದಾ? ಆ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ? ಯಾಕಂದರೆ ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಕೂಡ ನಡೀತಾ ಇದೆ. ರಾಷ್ಟ್ರಾಧ್ಯಕ್ಷರದು ಕೂಡ ಆಯ್ಕೆ ಆಗಬೇಕಾಗಿತ್ತು. JP ನಡ್ಡಾ ಅವರ ಅಧಿಕಾರ ಆಲ್ರೆಡಿ ಮುಗಿದಿದೆ. ಬಟ್ ಈಗ ಕುತೂಹಲ ಅಂತಂದರೆ ವಿಜೇಂದ್ರ ಅವರು ಕೆಳಗಿಳಿತಾರ ಅಂತ. ಹಲವು ದಿನಗಳ ಕಗ್ಗಂಟಿಗೆ ಪರಿಹಾರ ಸಿಕ್ಬಿಡುತ್ತೆ. ನಾಳೆ ಹೊಸ ಹೆಸರು ಅನೌನ್ಸ್ ಮಾಡ್ತಾರಾ ಅಥವಾ ವಿಜೇಂದ್ರ ಅವರೇ ಮುಂದುವರಿಬೋದಾ? ನಾಳೆ ಹಾಗಾದರೆ ಘೋಷಣೆ ಆಗುತ್ತಾ ಕರ್ನಾಟಕ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು? ನಮಗನಿಸ್ತಾ ಇದೆ ಬದಲಾವಣೆಗಳು ಆಗಲಿಕ್ಕಿಲ್ಲ ಅಂತ. ಆಗಿದ್ದಿದ್ರೆ ಅದಕ್ಕೆ ಪೂರಕವಾದಂಥ ಕೆಲವೊಂದಿಷ್ಟು ಘಟನೆಗಳು ನಡೀತಾ ಇದ್ವು. ಜೊತೆಗೆ ವಿಜೇಂದ್ರ ಕೂಡ 2 ವರ್ಷ ಪೂರೈಸಿದ್ದಾರೆ. ಮೊನ್ನೆ ಡೆಲ್ಲಿಗೆ ಹೋಗಿ ಅಮಿತ್ ಶಾ ಅವ್ರನ್ನು ಕೂಡ ಭೇಟಿಯಾದರು. ಕೆಲ ರಾಜ್ಯ BJP ನಾಯಕರನ್ನು ಕೂಡ ಭೇಟಿಯಾಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ರೆಬಲ್ಸ್ನವರು ಕೂಡ ಮೊನ್ನೆ ಡೆಲ್ಲಿಗೆ ಹೋಗಿದ್ದರು. ಅವರು ಕೂಡ ಹೈಕಮಾಂಡ್ಗೆ ಆಪ್ತ ನಾಯಕರ ಮೂಲಕ ಸಂದೇಶವನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗ್ತಾ ಇದೆ. ಬಟ್ ಕುತೂಹಲ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಹೇಳಿ. ಬಟ್ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬದಲಾವಣೆ ವಾತಾವರಣ ಕಾಣಿಸ್ತಾ ಇರಬಹುದಾ? ಅಥವಾ 2 ವರ್ಷ ಮುಗಿದಿದೆ, ವಿಜೇಂದ್ರ ಅವರು ಕೂಡ ಎಲ್ಲ ನಾಯಕರು ವಿಶ್ವಾಸ ತೆಗೆದುಕೊಳ್ತಾ ಇದ್ದಾರೆ, ಆ ವಾತಾವರಣ ಇದೆಲ್ಲ ನೋಡಿದ್ರೆ ಕಾಣಿಸ್ತಿಲ್ವಾ ಅಂತ? ಹೇಗೆ ಪ್ರಭು, ಬಿಹಾರದ ಚುನಾವಣೆ ಬಳಿಕ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ವಿಚಾರಕ್ಕೆ ಬಿಜೆಪಿ ತನ್ನ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳುತ್ತೆ ಅನ್ನುವಂತ ಮಾತೇನಿತ್ತು, ಅದೀಗ ನಿಜವಾಗ್ತಾ ಇದೆ. ಆ ಚುನಾವಣೆಯ ಜವಾಬ್ದಾರಿಯಿಂದ ಹೊರಬಂದಿರುವಂತಹ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ಈಗ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಾಕಿ ಇತ್ತು ಅಲ್ಲಿ ಪಕ್ಷದ ಸಮಿತಿಗಳ ರಚನೆ, ರಾಜ್ಯಾಧ್ಯಕ್ಷರ ಘೋಷಣೆ ವಿಚಾರಕ್ಕೆ ಕೈ ಹಾಕಿದ್ದಾರೆ. ಅದರ ಭಾಗವಾಗಿ ನಾಳೆ ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸುವ ಸಾಧ್ಯತೆ ಇದೆ. ಅದೇ ಸಮಯದಲ್ಲಿ ರಾಜ್ಯದಲ್ಲೂ ಕೂಡ ನೆನೆಗುದಿಗೆ ಬಿದ್ದಿರುವ ಹಾಗೆ ಅವಧಿ ವಿಸ್ತರಣೆ ಆಕಾಂಕ್ಷೆಯಲ್ಲಿರುವ ವಿಜೇಂದ್ರ ಅವರಿಗೂ ಅದೃಷ್ಟ ಬದಲಾವಣೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಕಾಣ್ತಾ ಇದೆ. ಈಗಾಗಲೇ ರಾಜಕೀಯ ವಲಯದಲ್ಲಿ ಬಹು ಚರ್ಚೆಗೊಳಪಟ್ಟಿರುವಂತಹ ಈ ರಾಜ್ಯಾಧ್ಯಕ್ಷರ ಹುದ್ದೆ ವಿಚಾರದಲ್ಲಿ ಹಲವಾರು ವೈರುಧ್ಯಗಳನ್ನ ಪಕ್ಷ ಎದುರಿಸ್ತಾ ಇದೆ. ಒಂದು ಕಡೆ ಹಾಲಿ ರಾಜ್ಯಾಧ್ಯಕ್ಷರನ್ನ ಮುಂದುವರಿಸಬೇಕು ಅನ್ನುವಂತ ಒತ್ತಡ ಒಂದಷ್ಟು ಮಂದಿ ಇದ್ದಾದ್ರೆ, ಅವರ ಬದಲಾವಣೆಗೆ ರೆಬೆಲ್ ಶಾಸಕರ ತಂಡ ಬಹಳ ಪ್ರಯತ್ನವನ್ನು ನಡೆಸ್ತಾ ಇದೆ. ದೆಹಲಿ ದಂಡಯಾತ್ರೆಯನ್ನು ಕೂಡ ಮಾಡಿಕೊಂಡು ಬಂದಿರುವ ತಂಡ ಹೊಸ ಬದಲಾವಣೆಯ ಸುಳಿವು ಸಿಕ್ಕಿದೆ ಅನ್ನುವಂತ ಮಾತನ್ನ ಕೂಡ ಹೇಳ್ಕೊಳ್ತಾ ಇದೆ. ಹೀಗೆ ಎರಡೂ ತಂಡಗಳ ನಡುವಿನ ಈ ಹಗ್ಗಜಗ್ಗಾಟದ ವಿಚಾರಕ್ಕೆ ಸ್ಪಷ್ಟತೆಯನ್ನು ಕೊಡಿಸುವಂತ ಪ್ರಯತ್ನಗಳು ಪಕ್ಷದೊಳಗೆ ಸಾಗ್ತಾ ಇದೆ. ಒಂದು ಮೂಲದ ಮಾಹಿತಿಯ ಪ್ರಕಾರ ಈ ತಿಂಗಳ ಅಂತ್ಯದಲ್ಲಿ ಅಥವಾ ಹೊಸ ವರ್ಷದ ಆರಂಭದಲ್ಲಿ ರಾಜ್ಯಾಧ್ಯಕ್ಷರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ನಿರ್ಧಾರವನ್ನ ಪಕ್ಷ ಪ್ರಮುಖರು ಮಾಡಬಹುದು ಅನ್ನುವಂಥದ್ದಿದೆ. ಆ ಮಾಹಿತಿಯ ಪ್ರಕಾರ ವಿಜೇಂದ್ರ ಅವರನ್ನೇ ಮತ್ತೊಂದು ಅವಧಿಗೆ ಮುಂದುವರಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದು. ಉಳಿದಂತೆ ರೆಬಲ್ಸ್ ನಾಯಕರ ತಂಡ ಹೇಳಿಕೆ ಕೊಟ್ಟಿರುವ ಹಾಗೆ ಸಂಕ್ರಾಂತಿಯ ಬಳಿಕ ಪಕ್ಷಕ್ಕೆ ಹೊಸ ಬದಲಾವಣೆ ಸಾಧ್ಯತೆಗಳಿದ್ದು ನೂತನ ಸಾರಥಿಯ ಆಯ್ಕೆ ಕೂಡ ಆಗಬಹುದು. ಆವಾಗ ನಾವು ಪಕ್ಷದ ಸಮಿತಿಗಳಲ್ಲಿ ಜವಾಬ್ದಾರಿಯನ್ನ ಪಡಿತೇವೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಹೀಗೆ ಎರಡೂ ವಿಭಾಗದಲ್ಲಿ ಆಗಿರುವಂತಹ ವ್ಯತ್ಯಾಸಗಳು ಮತ್ತು ಅವರವರ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಕುತೂಹಲವನ್ನು ಮೂಡಿಸುವುದರ ಜೊತೆಗೆ ಪಕ್ಷದ ಸಂಘಟನಾತ್ಮಕ ವಿಚಾರದಲ್ಲೂ ಗೊಂದಲವನ್ನು ಹುಟ್ಟುಹಾಕಿದೆ. ಇವೆಲ್ಲವಕ್ಕೂ ತೆರೆ ಎಳೆಯುವಂತಹ ಸಮಯ ಈಗ ಸನ್ನಿಹಿತ ಆಗಿರೋದ್ರಿಂದಾಗಿ ರಾಜ್ಯಾಧ್ಯಕ್ಷರ ಹೆಸರು ಯಾವಾಗ ಘೋಷಣೆ ಆಗಬಹುದು ಅನ್ನುವಂತ ನಿರೀಕ್ಷೆ ಪಕ್ಷ ವಲಯದಲ್ಲಿ ಕಾಣ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.